ಒಡಿ 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 ಬಿಡ್ಬೇಡ. ಇಲ್ಲಿ ಇರೋದ್ರಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ಸ್ ಎಲ್ಲ ಏನ್ ತೊಂದ್ರೆ ಇಲ್ಲ ನಡಿ. ತೊಂದ್ರೆ ಇಲ್ಲ ಆಕ್ಸಿಡೆಂಟ್ ಆದ್ರೆ ತೊಂದ್ರೆ ಇಲ್ಲ ಅಲ್ಲ, ಆಗಲ್ಲ ನಡಿ ಅಂತ. ನೀನು ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ಬಾ. ನಿಪ್ಲಿ ಫಾಲ್ಸ್ ಅಂತ ಒಂದಿದೆ. ನಿಪ್ಲೆ ನಿಪ್ಲಿ ಫಾಲ್ಸ್ ಇವಾಗ ಹೋದ್ರೆ ನಿಪ್ಲಿ ಡ್ಯಾಮ್ ನೋಡ್ಬೋದು ನಾವ್ ಹಿಂದೆ. ಸ್ಕ್ವೇರ್ ಅದಲ್ಲ, ಅದೇ ಡ್ಯಾಮ್ ಅದು ಇಲ್ಲಿ ಬರೋದು ಹೊಸನಗರ. ನಿಪ್ಲಿ ಫಾಲ್ಸ್ ಅಂತ ಹೇಳೋದು ಫಾಲ್ಸ್ ಸಿಗತ್ತೆ ಆಡುಕಟ್ಟ. ಆಡುಕಟ್ಟೆಯಿಂದ ರೈಟ್ ಡ್ಯಾಮ್ ಇದೆ. ಡ್ಯಾಮ್ ಅಲ್ಲಿ ನಾವು ಫಸ್ಟ್ ಪಿ ಯು ಸಿ ಇರುತ್ತೆ, ನಾನು ನಮ್ಮ ಹುಡುಗರು ಜೋಶಲ್ಲಿ ಡ್ಯಾಮ್ ಅಲ್ಲಿ ಮಧ್ಯೆ ಏನೋ ಬಾವುಟ ನೆಟ್ಟಿದ್ರು, ಓಂ ಬಾವುಟ. ನೋಡೋಣ ಅಂತ ಆರ್ದಪ್ಪ ನಾನು ಶ್ರೈ ಇಬ್ರು. ಹೋದ್ವಿ ಅದು ಸುಮಾರು ಒಂದು 150 ಅಡಿ ಮುಂದೆ ಹೋದ್ವಿ. ಒಂದು 15 ನಿಮಿಷ ಈಚ್ಕೊಂಡು ಹೋಗಿದೀವಿ. 150 ಅಡಿ ಅನ್ಕೋ. 15 ನಿಮಿಷ ಹೋಗಿದೀವಿ. ಅಲ್ಲಿ ಹೋಗಿ ಆ ಬಾವುಟ ತನಕ ಹೋದ್ವಿ. ಅದೇನೋ ದೇವಸ್ಥಾನ ಏನೋ ಗೊತ್ತಿಲ್ಲ, ಅದು ಬಾವುಟ ಹಿಡ್ಕೊಂಡು ಹೊತ್ಕೊಂಡು ನಿಂತ್ಕೊಂಡ್ವಿ. ಈ ಕಡೆಯಿಂದ ನಮ್ಮ ಹುಡುಗರು ಫೋನಲ್ಲಿ ಝೂಮ್ ಹಾಕ್ರೆ 5XL ಝೂಮ್ ಹಾಕ್ರು ಕಾಣ್ತಾ ಇಲ್ಲ, ಅಷ್ಟು ದೂರ ಹೋಗಿದೀವಿ. ಮಾತಾಡೋದು ಲೈಟ್ ಆಗಿ ಕೇಳಿಸ್ತಾ ಇದೆ. ಅಷ್ಟು ದೂರ ಹೋದ್ಮೇಲೆ ಜನ ಮೊಸಳೆ ಇದೆ ಅಂತ ಕಿರ್ಚ್ಬಿಟ್ರು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಅದು ಹೆಂಗ್ ಮುಕ್ಳಿಗೆ ಕಾಲ್ ಕೊಟ್ಟು ಈಜೊಡ್ದು ಗೊತ್ತಿಲ್ಲ. ಕಾಲ್ ಬಂದ್ ಅಂಡಿಗೆ ಹೊಡೆಯೋದು, ಆ ತರ ಕಾಲ್ ಬಡ್ದು ಫೋರ್ಸ್ ಅಲ್ಲಿ ಈಜ್ ಹೊಡ್ಕೊಂಡು ಏನೋ ಮಾಡಿ ಬಂದ್ ದಡ ಸೇರ್ಕೊಂಡ್ವಿ. ಅವಾಗೆಲ್ಲ ಹುಚ್ಚಾಟ ಮಾಡ್ತಿದ್ವಿ ನಾವು. ಸುಸ್ತಾಗ್ತಿರ್ಲಿಲ್ಲ ಅವಾಗ. ಸುಸ್ತು ನಿನಗೆ ಹಿಂಗಡೆ ಮೊಸಳೆ ಇದೆ ಅಂತ ಫೀಲ್ ಬಂದಾಗ ಸುಸ್ತು ಆಗಲ್ಲ. ಸುಸ್ತಾದ್ರೂ ನೀನ್ ನಿಲ್ಲಲ್ಲ. ಅದೇ ಡ್ಯಾಮ್ ನ ನೀನ್ ಮಳೆಗಾಲದಾಗ ಬಾ, ನೀನ್ ತೋರಿಸ್ತೀನಿ ನಾವ್ ಎಲ್ಲಿ ತನಕ ಹೋಗಿದ್ವಿ. ಇವಾಗ ಹೋಗೋದು ಬೇಡ ಸುಮ್ನೆ, ಅಂದ್ರೆ ಈಗ ನಮಗೆ ಇದು ಆನ್ ದ ವೇನೆ ರೈಟ್ ಹೋಗಿ ಮತ್ತೆ ಒಂದ್ 10 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಲೇಟ್ ಆಗುತ್ತೆ. ಇನ್ನೇನು 1 ಅವರ್ ಎಂಟ್ರಿ ಆಗ್ತಿದೀವಿ. ಎಂಟ್ರಿ ಆಗ್ತಿರೋ ಹೊತ್ತರಲ್ಲಿ ಒಂದು ಬ್ರಿಡ್ಜ್ ಸಿಕ್ಕಿದೆ. ಆ ಬ್ರಿಡ್ಜಿನ ವ್ಯೂ ನೋಡಿ, ಸೇಮ್ ಕೇರಳ ಥರ ಇದೆ ಗುರು. ಸೇಮ್ ಕೇರಳನೇ. ಬೋಟಿಂಗು ಇದೆ. ಈಗ 1 ಅವರ್ ಟು ಮುರುಡೇಶ್ವರ ರೋಡಲ್ಲಿ ಇದ್ದೀವಿ. ಶರಾವತಿ ರಿವರ್ ವ್ಯೂ ನೋಡಿ. ಈಗ ಮುರುಡೇಶ್ವರ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಮುರುಡೇಶ್ವರ ಎಂಟರ್ ಆದ್ವಿ. ಶಿವ ಕಾಣಿಸ್ತಾ ಇದೆ ನೋಡಿ, ದೇವಸ್ಥಾನ ಎಂಟರ್ ಆದ್ವಿ. ಶೆಕೆ ಇದೆ ಗುರು, ಸಿಕ್ಕಾಪಟ್ಟೆ ಶೆಕೆ. ಈ ಕಡೆ ಇದು ನೋಡ್ಬೋದು ನೀವು, ಬೀಚ್ ಸೈಡ್ ಇದೆ. ಎಲ್ಲದಕ್ಕೂ ಇಂಡಿಯನ್ ಫ್ಲಾಗ್ ಅದು. ಇಂಡಿಯನ್ ಫ್ಲಾಗ್. ಎಲ್ಲಾದ್ರೂ ಬೇರೆ ಕಲರ್ ಐತಲ್ಲ, ಎಲ್ಲ ಚೇಂಜ್ ಆಗಿರುತ್ತೆ ಅವಾಗ ಬಣ್ಣ ಹೋಗಿರತ್ತೆ ಬೀಚ್ ನೀರಿಗೆ. ಮುರುಡೇಶ್ವರ ಚಪ್ಪಲಿ ಬಿಡೋದಿಲ್ಲ. ಕೀಪ್ ದ ಫುಟ್ವೇರ್ಸ್ ಇನ್ ದ ಫುಟ್ವೇರ್ ಸ್ಟ್ಯಾಂಡ್. ಈ ಸೈಡ್ ಎಲ್ಲೋ ಇದೆ ಕಣ, ಅಲ್ಲಿ ಒಳಗಡೆ. ಸರ್ ದರ್ಶನ ಸೈಡ್ 3 ಗಂಟೆ ಓಪನ್. ದರ್ಶನ ಇರೋದು 3 ಗಂಟೆಗೆ. ಇವಾಗ ಊಟ ಇದೆ ಅನ್ಸುತ್ತೆ. ಊಟ ದರ್ಶನ 3 ಗಂಟೆ. ಟೈಮ್ ನೋಡಿದ್ರೆ ಎಷ್ಟು? 1:15. ಊಟ ಮಾಡೋದು ಬೆಸ್ಟ್ ಅಂತೀಯ? 1:15 ಆಲ್ಮೋಸ್ಟ್ ರೀಚ್ ಆಗಿದೆ ದೇವಸ್ಥಾನ. ಸೊ ಈಗ ನಾವು ಮಾಡ್ಬೇಕಾಗಿರೋ ಫಸ್ಟ್ ಕೆಲಸ ಸ್ಲಿಪ್ಪರ್ ಬಿಟ್ಬಿಟ್ಟು ಊಟಕ್ಕೆ ಹೋಗೋಣ. ಊಟ ಮುಗಿಸಿ ಮೋಸ್ಟ್ಲಿ 3 ಗಂಟೆ ಒಳಗೆ ಬಂದ್ರೆ ದರ್ಶನ ಮಾಡಿ ಹೋಗೋಣ. ಇಲ್ಲ ಶಿವ ಅಲ್ಲಿ ದೂರ ಇದೆ, ಕೈ ಮುಗಿದು ನೆಕ್ಸ್ಟ್ ಗೋಕರ್ಣ ಕಡೆ ಹೋಗೋಣ ಅಷ್ಟೇ. ಎಷ್ಟು ಚಾರ್ಜ್ ಮಾಡ್ತಾರೆ ನೋಡೋಣ. ಎಷ್ಟಣ್ಣ? 10 ರೂಪಾಯಿನ ಅದು 2 ಜೊತೆ? 170 ಇಟ್ಕೊಳಪ್ಪ. ಜೋಬಿಗೆ ಹಾಕೊಂಡು ಕರೆಕ್ಟಾಗಿ ದೀಪ ಹೇಳ್ಕೊಂಡ್ಬಿಡು. 172 ನಂಬರು. ಸ್ವಲ್ಪ ಕಾಲ್ ಯಾಕೋ ತಂದೂರಿ ಆಗ್ತಿದ್ಯಾ? ತಂದೂರಿ ಆಗಿದೆ. ಮುಕ್ಳಿ ಕಾಲ್ ಕೊಟ್ಟು ಓಡ್ಬೋದಾ ಅಂತ ಬೆಟರ್. ನಾವು ಓಡೋ ನಿಜವಾಗ್ಲೂ ಕಾಲ್ ಯಾವ ತರ ಬಿಸಿ ಆಗ್ತದೆ ಅಂದ್ರೆ ಕೆಂಡದ ಮೇಲೆ ನಡ್ದಂಗ ಆಗ್ತಾ ಇದೆ. ಈ ಕಡೆನೆ ಬೀಚ್ ಇದೆ. ನೇತ್ರಾಣಿ ಏಜೆನ್ಸಿಗೆ ಇಲ್ಲೇ ಕಣ ಕರ್ಕೊಂಡು ಹೋಗೋದು. ಸ್ಕೂಬಾ ನೇತ್ರಾಣಿ ಪ್ಯಾಕೇಜ್ ಇದು ಬುಕ್ ಮಾಡ್ಕೊಂಡ್ರೆ ಇಲ್ಲಿಂದ 1.5 hour ಜರ್ನಿ ಕರ್ಕೊಂಡು ಹೋಗ್ತಾರೆ ನೇತ್ರಾಣಿ ಏಜೆನ್ಸಿಗೆ. ಅಲ್ಲೇ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ಸೋದು. ಅದನ್ನ ಬಜೆಟ್ ಇದ್ದಾಗ ಇನ್ನೊಂದ್ಸಲ ಪ್ಲಾನ್ ಮಾಡೋಣ. ಫಸ್ಟ್ ಊಟ ಮಾಡೋಣ. ಲೈಫಲ್ಲಿ ಫಸ್ಟ್ ಟೈಮ್ ಬೀಚ್ ನೋಡ್ತಾ ಇರೋದು. ದರ್ಶನ ಆದಷ್ಟೇ ಖುಷಿ ಆಯ್ತು ಕಣ. ನೋಡು ನೀರೊಂದ್ಸಲಿ ಟೇಸ್ಟ್ ಮಾಡ್ಬೇಕು. ಹೆಂಗಿರುತ್ತೆ ನೀರಾ? ಮೀನೆಲ್ಲ ಉಚ್ಚೆ ಕಕ್ಕ ಮಾಡಿರುತ್ತೆ.
ನೇತ್ರಾಣಿ ಐಲ್ಯಾಂಡ್ಸ್ ಸ್ಕೂಬಾ ಮಾಡಿದವರೆಲ್ಲ ಫಸ್ಟ್ ಅಂತ ಹಾರಿದ ತಕ್ಷಣ ಚಿಸ್ ಅನ್ಸಿರ್ತಾರೆ. ಎದುರಿಗೆ ಉಚ್ಚಿಕೊಂಡಿರ್ತಾರ ಅವರು. ಸೊ ಇದು ಏನಂದ್ರೆ ಆಲ್ಮೋಸ್ಟ್ ಅದು ನಾವು ಸಣ್ಣಕ್ಕಿದ್ದಾಗ ಯಾವಾಗ ಕುಡ್ದಿದ್ದೆ, ಬರೀ ಉಪ್ಪೇ ಇರುತ್ತೆ. ಗುರು ತಗೊಂಡ್ಕೊಡ್ಬೇಕು, ಅವರೇ ಕೊಡ್ತಾರ. ಪೂರ ಸಿಸ್ಟಮ್ ಒಂಚೂರು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ರೇಟ್ ಅವರೇ ಕೊಡ್ತಾರೆ. ನಾವೇ ಲೋಟ ಎತ್ಕೋಬೇಕು. ಬಂತು ಲೋಟ ತಟ್ಟೆ ಎಲ್ಲ ಬಂತು. ಅಷ್ಟೇ ಒಂದು ಅರ್ಧ ಕೆಜಿ ಇದೆ ಗುರು. ಮಗನ ಬಂತು ಬಂತು ಬಂತು. ಬರ್ಲಿ 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 ಬದಿ ಬದಿ ಬದಿ. ಅಯ್ಯೋ ಇದು ಪಾಯಸ ಅಲ್ವಾ ತಾನೆ? ಚಟ್ನಿ ಅದು ಪಾಯಸ ಅಂತ ನೆಕ್ಬಿಟ್ಟು ಆ ಶೇಪ್ ಔಟ್ ಆಗ್ಬಿಡುತ್ತೆ ಜನ ಮುಂದೆ. ಕರೆಕ್ಟ್ ಅಪ್ಪ. ಹಿಂಗಂದ್ರೆ ಮುಗೀತು. ಲೋಟ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇನ್ನೊಂದು ಅನ್ನ ಬಂತು. ಸಾರು ಬರ್ತಾ ಇದೆ. ಬರ್ಲಿ 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 ಸಾರು. ಇವಾಗ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಮೇಲ್ ಹೋಗೋಣ ಅಂತ ಒಂದು ಆಸೆ ಇತ್ತು ನಮಗೆ, ಬಟ್ ಅದು ಡೋರ್ ಓಪನ್ ಆದ್ಮೇಲೆ ಆ ಲಿಫ್ಟ್ ಅಲ್ಲಿ ಹೋಗಕ್ ಸಾಧ್ಯ ಆಗೋದು. ಮುರುಡೇಶ್ವರ ಈ ಕಡೆ ಗೇಟ್ ಇದೆ ಎಂಟ್ರೆನ್ಸ್, ಅಲ್ಲಿಂದ ಈ ಕಡೆ ಸೈಡಿಗೆ ಬಂದ್ವಿ ನಾವು ಹಾರಿ. ಸೊ ಒಂದಿಷ್ಟು ದೋಣಿ ನಿಲ್ಸಿದ್ದಾರೆ, ಒಂದೆರಡು ಫೋಟೋ ಎತ್ಕೊಂಡು ಹೋಗೋಣ ಅಂತ. ಲೈಫಲ್ಲಿ ಫಸ್ಟ್ ಟೈಮ್ ಗುರು ದೋಣಿ ನೋಡ್ತಾ ಇರೋದು. ದೋಣಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಏನೋ. ಶಾಕ್ ಆಯ್ತಾ? ರಿಯಲ್ ಆಗಿ ನೋಡಿಯಲ್ಲ ನಾನು, ಮುಟ್ಟಿಲ್ಲ. ಸರಿ ಆಯ್ತು, ಬರ ಮುಂದೆ ಬರ. ಶಿವನ್ ವ್ಯೂ ನೋಡಪ್ಪ ಸೈಡಿಂದ. ನಾವು ದೋಣಿ ಹತ್ತೋಣ, ಅವ್ರ ತರ ಒಂದೆರಡು ಶೋಕಿ ಕೊಡೋಣ. ದೋಣಿ ಓಡ್ತಾನೆ ಬಿಡ, ಅದ್ರಲ್ಲಿ ಏನಿದೆ. ಓ ಇವನ್ ನೀರಿಗೆ ಹಾಕಿದ್ಮೇಲೆ ಇವನ್ ಹತ್ತಿರ ದೋಣಿ ಮುಳುಗತ್ತೆ. ಬೆಟರ್ ಇವನ್ ಇವಾಗೆ ಹತ್ಕೊಬೇಕು. ಇದು ನಿಜವಾಗ್ಲೂ ಯಾವ ಫ್ಲಾಗ್ ಅಂತ ನಂಗೆ ದೇವರ ಒಣಗ್ಲಿ. ಇದು ಇಂಡಿಯಾದ ಕಣ ಅಶೋಕ್ ಚಕ್ರನ್ ಶಾರ್ಕ್ ಎತ್ಕೊಂಡು ಹೋಗಿದೆ ಅಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಗನ, ಇಂತ ದೋಣಿಗೂ ಇರೋ ಇಂಜಿನ್ ಯಾವ್ದು ಹೇಳು? ಅದಾಗ್ತಾರ ನೋಡಿ ಯಾವ ಇಂಜಿನ್ ಬ್ಲೇಡ್ ಯೂಸ್ ಮಾಡ್ತಾರೆ ಅಂತ. ಯಮಹಾ ಕಾಣಿಸ್ತಾ ಇದೆಯಾ ಬ್ರೋ? ಈ ಕಾಣಿಸುತ್ತೆ. ಇದಕ್ ನಂಬರ್ ಬೇರೆ ಇದೆ ನೋಡ ಇಲ್ಲಿ. ಇದಕ್ ನಂಬರ್ ಬೇರೆ ಐತೆ. ಬೋಟ್ ನಂಬರಾ? ಹೌದಲ್ವ, ಇಂಡಿಯಾದ ಬೋಟ್ ಅಂತ. ಬಾ, ಇಂಡಿಯಾ KA 04. ನಿಜವಾಗ್ಲೂ ನಾನು ಬೀಚ್ ನೋಡ್ತಿರೋದು ಲೈಫಲ್ಲಿ ಫಸ್ಟ್ ಟೈಮ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಆ ಕಡೆ ಏನಾರು ಹೋಗ್ಬಿಟ್ರೆ ಆ ಸೈಡ್ ಮುರುಡೇಶ್ವರ ಆ ಸೈಡು, ಅದು ಬರೇ ಕೆಂಡ ಇರತ್ತಪ್ಪ ನಿನಗೆ. ಹೆಜ್ಜೆಜ್ಜೆಗೂ ಕೆಂಡ. ಫುಲ್ಲು ಕೆಂಡನಾ? ಕೆಂಡ ಅಂದ್ರೆ ಕೆಂಡ. ಏನೋ ಮೀನೇನೋ ರೆಡ್ ಇರುತ್ತಾ? KGF BGM ಹಾಕ. ಇದಲ್ಲ ಅದು ಪುಟ್ಟಿ ಇಷ್ಟಪಡ್ತಿದ್ದಿ ಬೀಚ್ ಇದೇನಾ? ಇದೇನಾ ಬೀಚ್? ಏನೋ ಮಣ್ಣು ಬರ್ತೈತಲ್ಲ, ಇದು ಇಷ್ಟಪಟ್ಲ ಪುಟ್ಟಿ. ಮರಳು ಅದು ಪುಟ್ಟಿ ಇಷ್ಟಪಟ್ಟಿದ್ ಯಾವ್ದು ಹೇಳು? ಇಲ್ಲ, ನೀನ್ ಇಲ್ಲೊಂದ್ ಮನೆ ಮಾಡ್ಬೇಕು ಎದುರುಗಡೆ. ಇಲ್ಲಿ ಇಲ್ಲೇ ಎದುರುಗಡೆ ಮನೆ ಮಾಡಿ ಪುಟ್ಟಿ ಅಡ್ಗೆ ಮನೆ ಕಿಟಕಿ ತೆಗೆದ್ರೆ ಬೀಚೆ ಕಾಣ್ಬೇಕು. ತರಕಾರಿ ಸೊಪ್ಪು ಇಲ್ಲೇ ತೊಳ್ಕೊಂಡು ಹೋಗೋದಳು ಅಡಿಗೆ. ವೇಸ್ಟ್ ಇಲ್ಲೇ ಬೇಸಾಕದ. ಶಿಶು ಏನ ಮಣ್ಣಿಂಗ್ ಬರ್ತೈತೆ. ಮಳ್ ಧೂಳು. ಇದು ಯಾವ ತರ ಬೀಚಲ್ಲಿ? ಸೌಂಡ್ ಚೆನ್ನಾಗಿದೆ ಕಣ. ಒಣ ಮೀನ್ ಹಂಗೆ ಬಿಟ್ಟೋಗಿರೋದೋಗನ. ನಾವು ವೆಜ್ಜು, ನಾನ್ ವೆಜ್ಜರ್ ಆಗಿದ್ರೆ ಬಾ. ಯಾರು ವೆಜ್ ಇವಾಗ? ನಾನ್ ವೆಜ್ಜು. ನಾನ್ ವೆಜ್ ಅಪ್ಪ. ನಾನು ವೆಜ್ಜು. ನಾನ್ ವೆಜ್. ಮುರುಡೇಶ್ವರನೋ ಏನ್ ಮಾರ್ಕೆಟ್ ಇದು? ಮಾಲ್ಗಿಂತ ಬೀಚ್ ಸ್ಟ್ರೀಟ್. ನಾನ್ ವೆಜ್ ಇದೆಯಾ? ಸೀದಾ ಫುಡ್ ಮೀನಾಗೆ ಹಿಡ್ಕೊಂಡ್ ಬರ್ತಾರೆ. ಹಿಡ್ಕೊಂಡ್ಬಂದು ಇಲ್ಲೇ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಟಿರ್ತಾರೆ ನಿನಗೆ. ದೇವಸ್ಥಾನ ಪಕ್ಕ ಹೆಂಗೋ ಇವೆಲ್ಲ ಫುಡ್ ಸ್ಟ್ರೀಟ್ ಕಣ ಇದು. ದೇವಸ್ಥಾನ ಅಲ್ಲ, ಆಯ್ತು ಮುಗೀತು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಟಿಕೆಟಾ ಇರ್ಬೋದು. ಕಣ ಅಲ್ಲಿ ತನಕ ಹೋಗ್ಬರಕ್ಕೆ. ಅದಕ್ಕೆ ಲೈಫ್ ಜಾಕೆಟ್ ಬೇರೆ. ಅದಕ್ಕೆ ಯಾಕೆ ಲೈಫ್ ಜಾಕೆಟ್? ಸುಮ್ನೆ ಬೀಳ್ತಿದೆ ಹೆಂಗಂದ್ರೆ ಹೋಗಲ್ಲಿ. ಅದು ಹಿಂಗ್ ಅಲ್ಲಾಡತ್ತಲ್ಲ, ಬ್ಯಾಲೆನ್ಸ್ ತಪ್ಪ ನೀರಿಗೆ ಬಿದ್ಬಿಟ್ರೆ ನೀನು ಮುಳುಗೇನು ಹೋಗಲ್ಲ, ಸಾಯೋದು ಇಲ್ಲ, ಸುಮ್ಮನೆ ಅಲ್ಲ. ಅಲ್ಲಿ ರೆಸ್ಕ್ಯೂ ಮಾಡಕ್ ಬರ್ತಾರೆ. ವೀಕೆಂಡ್ ಆದ್ರೂ ಬೀಚ್ ಅಂದ್ರೆ ಹಿಂಗಿರುತ್ತ. ಅಲೆಗಳು ನೋಡ್ತಾ ಇರೋದೇ ಫಸ್ಟ್ ಕಣ ನಾನು. ಈ ತರ ಅಲೆಗಳು ನೋಡ್ತಾ ಇರೋದೇ ಫಸ್ಟ್. ಅಲೆಗಳನ್ನ ನೋಡ್ತಾ ಇರ್ಬೇಕು ಅವಾಗ. ಹೋಗೋಣ ಅಥವಾ ಸರಿ ಇಲ್ವಾ ಇಲ್ಲಿ? ಬೇಡ, ನನಗೆ ಇಷ್ಟ ಆಗಲ್ಲ. ಸಾಕು, ಇಷ್ಟೇ ಸಾಕು. ಯಾಕಂದ್ರೆ ಪ್ಯಾಂಟ್ ಹಾಕೊಂಡಿದೀವಲ್ಲ. ಇಲ್ಲ ಅಷ್ಟಕ್ಕಷ್ಟೇ ಇಕೋ ಬೀಚಿಗೆ ಹೋದಾಗ ನೀನ್ ಅಲೆಗಳು ನೋಡಂತೆ ಚೆನ್ನಾಗಿರುತ್ತೆ. ಇನ್ನು ಇದ್ಯಾಕೆ ಹಿಂಗ್ ಮಾಡ್ತೈತೆ? ಅಲ್ಲಿ ಶಿವಂದಕ್ಕೆ ಹಿಂಗ್ ಇದಾಕಿರಲ್ಲ ರಾಡು. ಇಲ್ಲಿಂದ ಹೆಂಗ್ ಬ್ಲರ್ ಕಾಣಿಸ್ತೈತಿ. ನಾನು ಇದ್ಯಾಕೆ ಬ್ಲರ್ ಕಾಣಿಸ್ತೈತೆ ಅಂತ ನೋಡ್ತಾ ಇದೀನಿ. ಇದು ದೇವಸ್ಥಾನದ ಪಕ್ಕದಲ್ಲಿರೋ ರೋಡು. ಈ ರೋಡಲ್ಲೇ ನಾವು ಬೈಕ್ ಬಿಟ್ಟಿರೋದು. ಈ ಮನೇಲಿ ಹೆಲ್ಮೆಟ್ ಕೊಟ್ಟಿದ್ವಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾವ ಊರಿಂದ? ಸಾಗರ. ಊಟ ಮಾಡ್ಕೊಂಡ್ರ? ಊಟ ಆಯ್ತು ನಮ್ದು. ಅದೇ 2 ಮೊಬೈಲ್ ಇದು ಹಾಕಿರಿ ಚಾರ್ಜಿಗೆ. ಅದೇ ಬ್ಯಾಟ್ರಿ ಅದು
ಬ್ಯಾಟ್ರಿ ಎಲ್ಲ ಫೋನು ಚಾರ್ಜ್ ಮಾಡ್ಬೋದು ಫೋನಿಂದ ಫೋನಿಗೆ. ಅಡ್ಡಿಲ್ಲ ಅಲ್ಲ ಬೇಡ. ಊಟ ಆಯ್ತಾ ನಿಮ್ದು? ಊಟ ಆಯ್ತಮ್ಮ. ಏನು ದೇವಸ್ಥಾನ ಊಟ ಬಂದ್ರೆ ಹಾಂ ದೇವಸ್ಥಾನ ಊಟ ಆಯ್ತು. ಸಿಗ್ತಾ ಊಟಲ್ಲ ಎಲ್ಲ ರಶ್ ಇದ್ರಲ್ಲ. ರಶ್ ಇತ್ತು. ದರ್ಶನಕ್ಕೆ ಆಗಲ್ಲ ಸುಮಾರು ಆತ. ಇನ್ನೊಂದು 2 ಪ್ಲೇಸಿಗೆ ಹೋಗ್ಬೇಕು. 3 ಗಂಟೆಗೆ ಇದು ಗುಡಿ ಹೋಗ್ತಾನಲ್ಲ. ಇಲ್ಲಿ ಹೋಗಿ ಬರ್ಬೇಕಿದ್ರೆ ಗುಡಿ ಬಂದೆ ನೋಡೋಣ, ಇಡ್ಗುಂಜಿ ಒಂದು ಹೋಗ್ಬೇಕು. ಹಾಂ ಅದೇ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಮುರುಡೇಶ್ವರ ಮುಗಿಸ್ಕೊಂಡು ಹಂಗೆ ಬರ್ತಾ ರೈಟ್ ಸೈಡಲ್ಲಿ ಇಡ್ಗುಂಜಿ ಗಣಪ ತಾನೇ, ಇಡ್ಗುಂಜಿ ಗಣಪ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ. ಇಡ್ಗುಂಜಿ ಗಣಪತಿ ತುಂಬ ಫೇಮಸ್ ಇದೆ. ಹಾಂ ಫೇಮಸ್ ಇದೆ, ತುಂಬ ಜನ ಬರ್ತಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಸ್ಲಿಪ್ಪರ್ ಅಲ್ಲೇ ಬಿಡೋದು ಅನ್ಸುತ್ತೆ. ಈಗ ಇಡ್ಗುಂಜಿ ದೇವಸ್ಥಾನ ಒಳಗೆ ಬಂದಿದ್ದೀವಿ. ಯಾವುದೇ ಸ್ಲಿಪ್ಪರ್ ಕೌಂಟ್ರ್ ಇಲ್ಲ. ಇದೆ ಇಲ್ಲೇ ಇದೆಯಲ್ಲ ಕೌಂಟ್ರ್ ಇಲ್ಲ ಕಣ. ಕೌಂಟರ್ ಇಲ್ಲ ಅದು. ಕೌಂಟರ್ ಓಹೋ ಪ್ರಸಾದ ತಗೊಂಡ ಓ ಪ್ರಸಾದ ಚೆನ್ನಾಗಿರ್ತದೆ. ಖಾಲಿ ಕುಂಕುಮ ಅಂಟಿಸ್ಕೊಂಡಿದ್ದಾನೆ. ವ್ರತದ ಮನೆ ಕೆಳಗಡೆ ದೇವಸ್ಥಾನದ ಆಪೋಸಿಟ್ ಕೈಕಾಲು ತೊಳೆಯೋ ವ್ಯವಸ್ಥೆ ಇದೆ. ಮುಂಚೆ ಇಲ್ಲ ಇಲ್ಲಿ ಒಂದು ಸ್ನಾನ ಮಾಡ್ತಿದ್ರಂತೆ. ಇಲ್ಲ ಅಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ಹಾಂ ಅಂತ ಹೇಳ್ತಾರೆ. ಚೇತು ಅವ್ರು ಸ್ನಾನ ಮಾಡ್ತಾರೆ. ನಿಂಗೆ ಐತ ಪೇಂಟು ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಈಗ ಕಾಲು ತೊಳ್ಕೊಂಡು ಬಂದಿದ್ದೀವಿ. ದರ್ಶನಕ್ಕೆ ಇದಕ್ಕೆ ಕ್ಯೂನಾ ಲೈನ್ ಇಲ್ಲಲ್ಲ, ಅದಕ್ಕೆ ಕ್ಯೂ ಅನ್ನೋದ ಸ್ಪೆಷಲ್ ಇದೆ. ಹೊರಗಡೆ BMW ಆಡಿ ನೋಡಿ ಯಾರೋ ದೊಡ್ಡ ಮನುಷ್ಯರು ಬಂದಿದ್ದಾರೆ ಅಂತ ಗೊತ್ತಾಯಿತು. ದೇವಸ್ಥಾನದ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಇಡ್ಗುಂಜಿ ಗಣಪತಿ ದೇವಸ್ಥಾನದಲ್ಲಿ KVN ಪ್ರೊಡಕ್ಷನ್ ಹೌಸ್ ಮುಖ್ಯಸ್ಥರು ಟಾಕ್ಸಿಕ್ ಮೂವಿಗೆ ಒಳ್ಳೇದಾಗಲಿ ಅಂತ ಪೂಜೆ ಅನಿಸುತ್ತೆ ಮೋಸ್ಟ್ಲಿ. ಇಡ್ಗುಂಜಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಸೊ ನೋಡಿ ಇಡ್ಗುಂಜಿ ಗಣೇಶ ದೇವಸ್ಥಾನದ ಪವರು. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ ಒಂದು ಕ್ಲಿಪ್ಪನ್ನು ತೆಗ್ದಿದ್ದೀನಿ, ಈ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ತಾನೇ ಇಡ್ಗುಂಜಿ ಗಣಪನ ದರ್ಶನ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ನು ಇಕೋ ಬೀಚು. ಇಕೋ ಬೀಚ್ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಇಕೋ ಬೀಚಲ್ಲೂ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ಎಂಟ್ರಿ ಫೀಸ್ ಏನಿಲ್ಲ, ಪಾರ್ಕಿಂಗ್ ಟಿಕೆಟ್ ಅಷ್ಟೇ. ಇಕೋ ಬೀಚ್ ಹೊನ್ನಾವರ. ಕಲರ್ 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 ಕಲರ್. ಅದು ಮೇಲೆ ಕೂತೀನಿ. ಏನಕ್ಕೆ ಅದು ಮೇಲೆ ಕೂತಿರೋದವನು? ಅವನು ಗಾಂಡು ಗಾರ್ಡ್. ಯಾರಾದ್ರು ಹೋದ್ರೆ ಎತ್ಕೊಂಡ್ಬರ್ತಾರೆ. ಸುಮಾರು ಜನ ಆಲ್ಮೋಸ್ಟ್ ಹೋಗ್ತಾರೆ. ಹಾಂ ಹಾಂ ಡೇಂಜರು ಅಂತಾರೆ ಈ ಬೀಚ್ನ. ಸುಮಾರು ಜನ ಹೋಗಿದ್ದಾರೆ. ಹಾಂ 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 ಜೋರಾಗಿರುತ್ತೆ ಕಣ ಭಾರಿ. ಹೋಗೋಣ ಅಲ್ಲ ಒಂದ್ಸಲಿ ಅಲ್ಲಿ ಅಲೆಗೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನೀನು ಹಿಂಗೆ ಬಟ್ಟೆದು ಹೋಗೋದಾ, ಬಟ್ಟೆ ತೆಗೆದು ಚಡ್ಡಿದು ಹೋಗೋದಾ? ಚಡ್ಡಿದು ಹೋಗು, ಮತ್ತೆ ಮರಳು ಇಲ್ಲಿ ಸ್ನಾನ ಮಾಡೋ ಹಿಂಸೆ ಅದೆಲ್ಲ. ಇರಿಟೇಷನ್ ಕಣ್ರಿ. ಅದ್ರಗಿಂತ ವಿಷ್ಣು ತೀರ್ಥದಲ್ಲಿ ಡೈವ್ ಹಾಕೋಣ. ಈಗ ಸೀದಾ ಅಲ್ಲೋ ಅಲ್ಲಿ ನೀರು ತಾಗಿಸ್ಕೊಬೇಕು ನಾನು ಒಂದ್ಸಲಿ. ಸಮುದ್ರದ ನೀರು ಹೆಂಗಿರುತ್ತೆ ಅಂತ ರುಚಿ ಕಾಲಿಗೆ. ನೀವು ನೋಡ್ಬೋದು, ನಿಮಗೆ ಕಾಣಿಸಿದೆಲ್ಲ ಗೊತ್ತಿಲ್ಲ. ಅಲ್ಲೊಂದು ದಾರ ಬಿಟ್ಟಿದ್ದಾರೆ, ಅದೇ ಡೆಡ್ ಎಂಡ್. ಅದಕ್ಕಿಂತ ಮುಂದೆ ಹೋಗಂಗಿಲ್ಲ. ಹೊನ್ನಾವರ ರೀಚ್ ಆದ್ವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಈಗ ಇಕೋ ಬೀಚ್ ಮುಗಿಸ್ಕೊಂಡು ವಿಷ್ಣು ತೀರ್ಥಕ್ಕೆ ಹೋಗ್ತಾ ಇದ್ದೀವಿ.